ಹಲೋ ಕ್ರಿಕೆಟರ್ಸ್, ಎಲ್ರು ಹೆಂಗಿದ್ದೀರಾ? ಇವತ್ತು ಯಾವ ಟಾಪಿಕ್ ಅನ್ಕೊಂಡ್ರಾ? ಡ್ರೈವ್ಸ್. ಹೌ ಟು ಪ್ಲೇ ಅ ಡ್ರೈವ್, ಡ್ರೈವ್ ಅಲ್ಲಿ ಯಾವ ತರ ಟೈಪ್ಸ್ ಇದೆ, ಹೆಂಗ್ ಆಡ್ಬೇಕು ಅಂತ ಹೇಳ್ಕೊಡ್ತೀನಿ ಅನ್ಕೊಂಡ್ರಾ? ಚಾನ್ಸೇ ಇಲ್ಲ. ಸಿಗ್ತಾ ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡಿ. ಕನ್ಫ್ಯೂಸ್ ಆದ್ರಾ? ಏನ್ ಗುರು, ಇವ್ನ್ ಕೆಲಸ ಇರೋದೇ ವಿಡಿಯೋ ಮಾಡೋದು, ಕ್ರಿಕೆಟ್ ಟಿಪ್ಸ್ ಹೇಳ್ಕೊಡೋದು, ಅದ್ರಲ್ಲಿ ಬೇರೆ ಹೇಳ್ಕೊಡಲ್ಲ ಅದು ಇದು ಅಂತ ಡೌ ಮಾಡ್ತಿದ್ದಾನೆ ಅಂತ. ವಾಟ್ ಐ ಆಮ್ ಸೇಯಿಂಗ್ ಇಸ್, ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಸರಿ ನಾನು ಏನ್ ಹೇಳಕ್ ಹೋಗ್ತಿದ್ದೀನಿ ಅಂದ್ರೆ, ಇವತ್ತು ಇಂಟ್ರೊಡಕ್ಷನ್ ಡ್ರೈವ್ಸ್ ಮತ್ತೆ ಸ್ಟ್ರೈಟ್ ಡ್ರೈವ್ ಹೆಂಗ್ ಆಡೋದು ಅಂತ. ಓಕೆನಾ? ಬನ್ನಿ ವೇಟ್ ನಿಮ್ಗೊಂದು ಡೌಟ್ ಬಂದಿರುತ್ತೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು ಆಗ್ಲೇ ಏನಂತ, ಇವನೇನ್ ಸಚಿನ್ ಸ್ಟ್ರೈಟ್ ಡ್ರೈವ್ ಹೇಳ್ಕೊಡಕ್ಕೆ, ಡ್ರೈವ್ಸ್ ಹೇಳ್ಕೊಡಕ್ಕೆ ಅಂತ. ಏನ್ ಮಾಡೋದು, ಸಚಿನ್ಗೆ ಕನ್ನಡ ಬರಲ್ಲ. ಸೊ ಅದಕ್ಕೆ ನಮ್ ವಿಡಿಯೋನ ಒಂದ್ ಸ್ವಲ್ಪ ನೋಡಿ ಬೆಳ್ಸಿ. ಮಸ್ತ್ ರೇ, ಮಸ್ತ್, ಫ್ಯಾಂಟಾಸ್ಟಿಕ್. ಇವಾಗ ಡ್ರೈವ್ ಅಲ್ಲಿ ಯೂಶಲಿ ಫಸ್ಟ್ ನಾವು ಲೆಂತ್ ನ ಜಡ್ಜ್ ಮಾಡ್ಬೇಕು. ಲೆಂತ್ ಯಾವ ಲೆಂತ್ ಅಲ್ಲಿ ಇದೆ ಅವಾಗ್ಲೇ ನಾವು ಡ್ರೈವ್ ನ ಎಕ್ಸಿಕ್ಯೂಟ್ ಮಾಡಕ್ ಆಗೋದು. ಇಲ್ಲ ಅಂದ್ರೆ ಗುಡ್ ಲೆಂತ್ ಅಲ್ಲಿ ಇರೋ ಬಾಲ್ ನ ಡ್ರೈವ್ ಆಡಕ್ ಆಗಲ್ಲ. ಯಾಕಂದ್ರೆ ಡ್ರೈವ್ ಆಡಿದಾಗ ಗುಡ್ ಲೆಂತ್ ಅಲ್ಲಿ ಇರೋ ಬಾಲ್ ನ ಚಿಪ್ ಮಾಡೋ ಚಾನ್ಸಸ್ ಜಾಸ್ತಿ, ಕ್ಯಾಚಸ್ ಹೋಗೋ ಚಾನ್ಸಸ್ ಜಾಸ್ತಿ. ಸೊ ಫಸ್ಟ್ ಆಫ್ ಆಲ್ ನಾವ್ ಯಾವ್ದೇ ಶಾಟ್ ಆಡ್ಬೇಕಾದ್ರೂ ಅಷ್ಟೇ ಲೆಂತ್ ನ ಕರೆಕ್ಟ್ ಆಗಿ ಜಡ್ಜ್ ಮಾಡ್ಬೇಕು. ಲೆಂತ್ ಲೈನ್ ಯಾವ ಲೈನ್ ಅಲ್ಲಿ ಇದೆ, ಯಾವ ಲೆಂತ್ ಅಲ್ಲಿ ಇದೆ, ಯಾವ ಶಾಟ್ ಆಡ್ಬೇಕು, ಗುಡ್ ಲೆಂತ್ ಅಲ್ಲಿ ಇದೆಯಾ, ಡಿಫೆನ್ಸ್ ಫುಲ್ ಲೆಂತ್ ಅಲ್ಲಿ ಇದೆಯಾ ಅಂತ. ಸೊ ಡ್ರೈವ್ ಆಡ್ಬೇಕಾದ್ರೆ ಯಾವ ಲೆಂತ್ ಅಲ್ಲಿ ಇದ್ರೆ ನೀವು ಡ್ರೈವ್ ಆಡ್ಬೋದು. ಫುಲ್ ಲೆಂತ್ ಬಾಲ್ ಇರೋದು ಮಾತ್ರ ನೀವು ಡ್ರೈವ್ ಆಡಕ್ ಆಗೋದು, ಇಲ್ಲ ಫುಲ್ ಟಾಸ್ ಬಾಲ್. ಗುಡ್ ಲೆಂತ್ ಅಲ್ಲಿ ಇರೋ ಬಾಲು, ಬ್ಯಾಕ್ ಆಫ್ ಲೆಂತ್ ಅಲ್ಲಿ ಇರೋ ಬಾಲು, ಶಾರ್ಟ್ ಬಾಲ್ ನ ಡ್ರೈವ್ ಆಡಕ್ ಆಗಲ್ಲ. ಓಕೆನಾ? ಡ್ರೈವ್ಸ್ ಅಲ್ಲಿ 4 ಟೈಪ್ಸ್ ಆಫ್ ಡ್ರೈವ್: ಸ್ಟ್ರೈಟ್ ಡ್ರೈವ್, ಆನ್ ಡ್ರೈವ್, ಆಫ್ ಡ್ರೈವ್, ಕವರ್ ಡ್ರೈವ್. ಸರಿನಾ? ಇವತ್ತು ತೋರ್ಸಕ್ ಹೋಗ್ತಿರೋದು ಸ್ಟ್ರೈಟ್ ಡ್ರೈವ್. ನೆಕ್ಸ್ಟ್ ಇವಾಗ ಸ್ಟ್ರೈಟ್ ಡ್ರೈವ್ ಬಗ್ಗೆ ಹೇಳ್ತೀನಿ. ಸ್ಟ್ರೈಟ್ ಡ್ರೈವ್ ಹೆಂಗ್ ಆಡೋದು, ಅಲೈನ್ಮೆಂಟ್ ಹೆಂಗಿರ್ಬೇಕು ಅಂತ. ಸೊ ಫಸ್ಟ್ ಥಿಂಗ್, ಸ್ಟ್ರೈಟ್ ಡ್ರೈವ್ ಆಡ್ಬೇಕಾದ್ರೆ ನಮ್ ಪ್ರಾಪರ್ ಬ್ಯಾಲೆನ್ಸ್ ಸ್ಟ್ಯಾನ್ಸ್ ಇದ್ದಿ, ಜೊತೆಲಿ ಹೆಡ್ ಮೇನ್. ಬೇಸಿಕಲಿ ಮೇನ್ ಇನ್ನ ಸ್ಟ್ರೈಟ್ ಡ್ರೈವ್ ಏನು ಅಂದ್ರೆ ಹೆಡ್ ಪೊಸಿಷನ್ ಮತ್ತೆ ಟೋ ಪೊಸಿಷನ್. ಹೆಡ್ ಪೊಸಿಷನ್ ಮತ್ತೆ ಟೋ ಪೊಸಿಷನ್ ಅಲೈನ್ಮೆಂಟ್ ಪ್ರಾಪರ್ ಆಗಿದ್ರೆ ಮಾತ್ರ ನಾವು ಶಾರ್ಟ್ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಕ್ ಆಗೋದು. ಇವಾಗ ಹೆಡ್ ಪೊಸಿಷನ್ ಮತ್ತೆ ಟೋ ಪೊಸಿಷನ್ ಪ್ರಾಪರ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಫ್ ಹೆಡ್ ಪೊಸಿಷನ್ ನೋಡಿ, ಹೆಡ್ ಪೊಸಿಷನ್ ಸ್ಟ್ರೈಟ್ ಆಗಿ ಇಲ್ದೇನೆ ಅಲೈನ್ಮೆಂಟ್ ಈ ಕಡೆ ಹೋಗಿ, ಕಾಲ್ ಟೋ ಪೊಸಿಷನ್ ಈ ಕಡೆ ಇದ್ದಾಗ ಆಟೋಮೆಟಿಕ್ಲಿ ಬ್ಯಾಟ್ ಸ್ವಿಂಗು ಈ ಕಡೆನೆ ಹೋಗುತ್ತೆ, ಆಟೋಮೆಟಿಕ್ಲಿ ಹಿಂಗೆ ಹೋಗುತ್ತೆ. ಸೊ ಅದೇ ರೀತಿ ನಿಮ್ದು ಈ ಕಡೆ ಹೆಡ್ ಈ ಕಡೆ ಫಾಲ್ ಆಗಿ ಮಾಮೂಲಿ ಹಿಂಗಿದ್ದಾಗ ಆಟೋಮೆಟಿಕ್ಲಿ ಹಿಂಗ್ ಹೋಗುತ್ತೆ. ಸರಿನಾ? ಸೊ ಅದಕ್ಕೆ ಹೆಡ್ ಪೊಸಿಷನ್ ಅಲೈನ್ಮೆಂಟ್ ಸ್ಟ್ರೈಟ್ ಆಗಿರ್ಬೇಕು. ನಾರ್ಮಲ್ ಆಗಿ ನಿಂತ್ಕೋತೀರಾ, ಹೆಡ್ ಪೊಸಿಷನ್ ಸ್ಟ್ರೈಟ್ ಆಗಿರ್ಲಿ, ಹಿಂಗ್ ಮುಂದೆ ಸ್ಟ್ರೈಟ್ ಆಗಿರ್ಬೇಕು. ಅವಾಗ ನೀವು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿ ಶಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ನೆಕ್ಸ್ಟ್ ಥಿಂಗ್ ಏನಂದ್ರೆ ನಿಮ್ಗೆ ಗೊತ್ತಾಯ್ತು ಇವಾಗ ಅಲೈನ್ಮೆಂಟ್, ಹೆಡ್ ಅಲೈನ್ಮೆಂಟ್ ಮತ್ತೆ ಟೋ ಅಲೈನ್ಮೆಂಟ್ ಹೆಂಗಿರ್ಬೇಕು. ಸ್ಟ್ರೈಟ್ ಆಗಿದೆ ಆಟೋಮೆಟಿಕ್ಲಿ ಸ್ಟ್ರೈಟ್ ಆಗೋಗುತ್ತೆ ಅಂತ. ನೆಕ್ಸ್ಟ್ ಇನ್ನೊಂದು ಏನ್ ತಪ್ಪು ಮಾಡ್ತಾರೆ ಅಂದ್ರೆ, ಯೂಶಲಿ ಬ್ಯಾಟ್ ಸ್ವಿಂಗು ಮತ್ತೆ ಇದು ಫ್ರಂಟ್ ಫುಟ್ ಇಡೋದು ತಪ್ಪು ಮಾಡ್ತಾರೆ. ಜಾಸ್ತಿ ಇಡೋದೇ ಇಲ್ಲ, ಫ್ರಂಟ್ ಫುಟ್ ಇಟ್ಟು ಒಂದ್ ಸ್ವಲ್ಪ ಬಾಲ್ ಲೈನ್ಗೆ ಹೋದಾಗ ನಿಮ್ ಬ್ಯಾಟ್ ಸ್ವಿಂಗು ಪ್ರಾಪರ್ ಆಗಿ ಸ್ಟ್ರೈಟ್ ಆಗಿ ಬರಬೇಕು. ಹೆಡ್ ಅಲೈನ್ಮೆಂಟ್ ಟೋ ಅಲೈನ್ಮೆಂಟ್ ಕರೆಕ್ಟ್ ಆಗಿತ್ತು ಅಂದ್ರೆ ಬ್ಯಾಟ್ ಸ್ವಿಂಗ್ ಆಟೋಮೆಟಿಕ್ಲಿ ಕರೆಕ್ಟ್ ಆಗೇ ಬರುತ್ತೆ. ಸೊ ಅದೇ ರೀತಿ ನಿಮ್ ಕಾಲು ಒಂದ್ ಸ್ವಲ್ಪ ರೀಚ್ ಆಗ್ಬೇಕು. ಬಾಲ್ ಲೈನ್ ರೀಚ್ ಆದ್ರೆ ನಿಮ್ಗೆ ಫುಲ್ ಲೆಂತ್ ಇಲ್ಲ ಫುಲ್ ಟಾಸ್ ಸಿಗುತ್ತೆ. ಅವಾಗ ನೀವು ಆರಾಮಾಗ ಬ್ಯಾಟ್ ಸ್ವಿಂಗ್ ಕರೆಕ್ಟ್ ಆಗಿ ಮಾಡಿ ಸ್ಟ್ರೈಟ್ ಡ್ರೈವ್ ಹೊಡಿಬಹುದು, ಸ್ಟ್ರೈಟ್ ಡ್ರೈವ್ ಹೋಗುತ್ತೆ ಅವಾಗ. ಸರಿನಾ? ಬಾಲ್ ನ ಆದಷ್ಟು ನಿಮ್ ಕ್ಲೋಸ್ ಆಗಿ ಆಡ್ಬೇಕು. ತುಂಬಾ ಅವೇ ಇದ್ದು ರೀಚ್ ಆಗ್ಲಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ರೀಚ್ ಆಗೋದಕ್ಕೆ ನಿಮ್ ಕ್ಲೋಸ್ ಆಗಿ ಆಡಿ, ಬಾಲ್ ನಿಮ್ ಕಣ್ ಕೆಳಗಡೆ ಇರ್ಬೇಕು. ಕಣ್ ಕೆಳಗಡೆ ಇದ್ದಾಗ ನೀವು ಕರೆಕ್ಟ್ ಆಗಿ ಮಿಡಲ್ ಮಾಡ್ತೀರಾ. ಅಕಸ್ಮಾತ್ ನಿಮ್ ಕಣ್ ಕೆಳಗಡೆ ಇಲ್ಲದೆ ಇದ್ದಾಗಲೇನೆ ನೀವು ಜಾಸ್ತಿ ಮೇಲ್ ಹೊಡೆಯೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಇಷ್ಟು ನಾನು ಹೇಳಿ ಟಿಪ್ಸ್ ನ ಪ್ರಾಪರ್ ಆಗಿ ನೀವು ಹೆಡ್ ಅಲೈನ್ಮೆಂಟು ಮತ್ತೆ ಟೋ ಅಲೈನ್ಮೆಂಟು, ಆಮೇಲೆ ಲೈನ್ಗೆ ರೀಚ್ ಆಗೋದು, ಬಾಲ್ ಲೈನ್ ರೀಚ್ ಆಗೋದು, ಆಮೇಲೆ ಬ್ಯಾಟ್ ಸ್ವಿಂಗ್ ಪ್ರಾಪರ್ ಆಗಿ ಬರಬೇಕು. ಆಮೇಲೆ ನಿಮ್ ಬಾಡಿ ವೆಯ್ಟ್ ಎಲ್ಲ ಫುಲ್ ಟ್ರಾನ್ಸ್ಫರ್ ಆಗಿ, ನೀವು ಆಡ್ಬೇಕಾದ್ರೆ ಬಾಡಿ ವೆಯ್ಟ್ ಫುಲ್ ಟ್ರಾನ್ಸ್ಫರ್ ಆಗ್ಬೇಕು. ಫ್ರಂಟ್ ಫುಟ್ಗೆ, ಲೆಫ್ಟ್ ಲೆಗ್ಗೆ ಫುಲ್ ಟ್ರಾನ್ಸ್ಫರ್ ಆಗಿ ಪ್ರಾಪರ್ ಆಗಿ ಡೈರೆಕ್ಷನ್ ತೋರಿಸಿ. ಸರಿನಾ? ಅವಾಗ ಸ್ಟ್ರೈಟ್ ಡ್ರೈವ್ ಹೋಗುತ್ತೆ. ಆಯ್ತು, ಸ್ಟ್ರೈಟ್ ಡ್ರೈವ್ ಹೆಂಗ್ ಆಡೋದು ಅಂತ. ಸೊ ನೆಕ್ಸ್ಟ್ ವಿಡಿಯೋ ಬೇರೆ ಡ್ರೈವ್ಸ್ ಬಗ್ಗೆ ಬರ್ತೀನಿ. ದೇರ್ ಇಸ್ ಅ ಡಿಫ್ರೆಂಟ್ ಡ್ರೈವ್ಸ್ ಇದೆ. ಕವರ್ ಡ್ರೈವ್ ಇದೆ, ಆನ್ ಡ್ರೈವ್ ಇದೆ, ಆಫ್ ಡ್ರೈವ್ ಇದೆ. ಮೂರನ್ನು ಒಂದು ವಿಡಿಯೋ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ. ಓಕೆನಾ? ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಅಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು
ಮತ್ತೆ ಭೇಟಿಯಾಗೋಣ. ನಮಸ್ಕಾರ.